ಗೌರ್ಮೆಂಟ್ ಹೈಸ್ಕೂಲ್, ರಾಜಮಂದಿ, ಪಾವಗಡ ತಾಲೂಕು, ಮಧುಗಿರಿ ಡಿಸ್ಟ್ರಿಕ್ಟ್, ಕರ್ನಾಟಕ. ನಾನೀಗ ಸರಳ ಬೋಧನೋಪಕರಣಗಳು ಅಂದರೆ ಮ್ಯಾಥಮೆಟಿಕ್ಸ್ ಟೀಚಿಂಗ್ ಸಿಂಪಲ್ ಆಗಿ ಯಾವ ರೀತಿಯಾಗಿ ಗಣಿತವನ್ನು ಪಾಠ ಮಾಡ್ಬೋದು ಅನ್ನುವಂಥದ್ದನ್ನು ನಾವಿಲ್ಲಿ ಮಾಡ್ತಾ ಇದ್ದೇನೆ. ಇಲ್ಲಿ ಮಾಡೋದು ಏನಪ್ಪ ಅಂತ ಹೇಳಿದ್ರೆ, ಉದಾಹರಣೆಗೆ ನಾನು ಫಾರ್ ಎಕ್ಸಾಂಪಲ್ ವೇಸ್ಟ್ ಮೆಟೀರಿಯಲ್ಸಿಂದ ಈ ಥರ ಮಾಡಿದ್ದೀನಿ. ಇದು ಫಾರ್ ಎಕ್ಸಾಂಪಲ್ ರಾಂಬಸ್. ಈ ರಾಂಬಸ್ ಇದೆಯಲ್ಲ, ಇದನ್ನು ನಾವು ಏರಿಯಾಗಿ ಯಾವ ರೀತಿ ಕನ್ವರ್ಟ್ ಮಾಡ್ಬೋದು ಅತಿ ಸುಲಭವಾಗಿ. ಪೀಸಸ್ಸನ್ನು ಓಪನ್ ಮಾಡಿ ಮತ್ತು ಕ್ಲೋಸ್ ಮಾಡಿದ್ರೆ ಸಿಂಪಲ್ ಈ ರೀತಿಯಾಗಿ ನಾವು ಈ ರೀತಿಯಾಗಿ ಟರ್ನ್ ಮಾಡಿದ ಕೂಡಲೇ ಅದು ಒಂದು ಏರಿಯಾಗಿ ಕನ್ವರ್ಟ್ ಆಗುತ್ತೆ. ಹಾಗೆ ಫಾರ್ ಎಕ್ಸಾಂಪಲ್ ಮತ್ತೆ ಇದು ಕ್ವಾಡ್ರಿಲ್ಯಾಟರಲ್ ಇದೆ ಇಲ್ಲಿ. ಫಾರ್ ಎಕ್ಸಾಂಪಲ್ ಇದು ಕ್ವಾಡ್ರಿಲ್ಯಾಟರಲ್. ಈ ಕ್ವಾಡ್ರಿಲ್ಯಾಟರಲ್ನ ಮತ್ತೆ ಈಸಿಯಾಗಿ ರೆಕ್ಟಾಂಗಲ್ ಆಗಿ ಈ ರೀತಿ ಕನ್ವರ್ಟ್ ಮಾಡ್ಬೋದು. ಹೀಗೆ ಅದೇ ರೀತಿಯಾಗಿ ಇಲ್ಲಿ ಒಂದು ಸಮಾನಾಂತರ ಚತುರ್ಭುಜ ಇದೆ. ಈ ಸಮಾನಾಂತರ ಚತುರ್ಭುಜವನ್ನು ಈಸಿಯಾಗಿ ನಾವು ರೆಕ್ಟಾಂಗಲ್ ಏರಿಯಾಗಿ ಕನ್ವರ್ಟ್ ಮಾಡ್ತೀವಿ. ಎಸ್, ಈ ರೀತಿ ಇದೆ. ಸಮಾನಾಂತರ ಚತುರ್ಭುಜವನ್ನು ನಾವು ಈ ರೀತಿಯಾಗಿ ಈಸಿಯಾಗಿ ರೆಕ್ಟಾಂಗಲ್ ಆಗಿ ಕನ್ವರ್ಟ್ ಮಾಡ್ತೀವಿ. ಹಾಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ತ್ರಾಪಿಜ್ಯ ಇದೆ. ಈ ತ್ರಾಪಿಜ್ಯವನ್ನು ನಾವು ಸುಲಭವಾಗಿ ರೆಕ್ಟಾಂಗಲ್ ಹೀಗೆ ಕನ್ವರ್ಟ್ ಮಾಡ್ತೀವಿ. ಇದಕ್ಕೆ ನಾನು ವೇಸ್ಟ್ ಲೋ ಕಾಸ್ಟ್ ಮೆಟೀರಿಯಲ್ನ ನಾನು ಇಲ್ಲಿ ಯೂಸ್ ಮಾಡಿದ್ದೇನೆ. ಹಾಗೆಯೇ ಇನ್ನು ಕೆಲವು ಶೇಪ್ಸನ್ನು ಮಾಡಿದ್ದೇನೆ. ಫಾರ್ ಎಕ್ಸಾಂಪಲ್ ಈ ಒಂದು ಪೆಂಟಾಗನ್ ಇರ್ಬೋದು ಅಥವಾ ಈ ಒಂದು ಸ್ಕ್ವೇರ್ ಇರ್ಬೋದು. ಇವೆಲ್ಲ ಕೂಡ ಈ ಬಿಸಾಕುವಂಥ ಈ ಒಂದು ವೇಸ್ಟ್ ಐಟಮ್ ಅಂತ ಪ್ಯಾಕಿಂಗ್ ಮೆಟೀರಿಯಲ್ನಿಂದ ನಾನು ಇದನ್ನು ಮಾಡಿದ್ದೀನಿ. ಇಲ್ಲಿರುವಂಥ ಸ್ಕ್ವೇರ್ ಆಗಿರ್ಬೋದು, ಅಲ್ಲಿ ಹೆಕ್ಸಾಗನ್ ಆಗಿರ್ಬೋದು, ಇವೆಲ್ಲ ಕೂಡ ನಾನು ಅದೇ ರೀತಿಯಾಗಿ ನಾನು ಮಾಡಿದ್ದೀನಿ. ಹಾಗೆ ಮತ್ತೆ ವೆರಿ ಸಿಂಪಲ್ ಆಗಿ ಈ ಒಂದು ಪೈ ಚಾರ್ಟನ್ನು ಮಾಡಿದ್ದೀನಿ. ಬರೀ ಒಂದು ಕಾರ್ಡ್ಸನ್ನು ಯೂಸ್ ಮಾಡಿಕೊಂಡು ಪ್ಲಾಸ್ಟಿಕ್ ಪಾಲಿಥಿನ್ ಶೀಟ್ಸ್ ಯೂಸ್ ಮಾಡಿಕೊಂಡು ನಾನು ಪೈ ಚಾರ್ಟನ್ನು ಮಾಡಿದ್ದೀನಿ. ಹಾಗೆ ನೆಕ್ಸ್ಟು ಮತ್ತೆ ನಂದು ಸ್ಪೆಷಲ್ ಏನು ಅಂತ ಹೇಳಿದ್ರೆ, ಫ್ಲಿಪ್ ಚಾರ್ಟ್ಸನ್ನು ಯೂಸ್ ಮಾಡಿಕೊಂಡು ನಾನು ಬಹಳಷ್ಟು ಕಾನ್ಸೆಪ್ಟ್ಗಳನ್ನು ಮಾಡುವುದನ್ನು ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ನಮಗೆ ಫಸ್ಟ್ ನ್ಯಾಚುರಲ್ ನಂಬರ್ಸ್ ಹೇಳ್ಬೋದು. ನ್ಯಾಚುರಲ್ ನಂಬರ್ಸ್ ಆದ ನಂತರ ಮಕ್ಕಳಿಗೆ ಪೂರ್ಣ ಸಂಖ್ಯೆಗಳು 0 ಆದಮೇಲೆ ಪೂರ್ಣ ಸಂಖ್ಯೆಗಳಾಗ್ತದೆ. ಮತ್ತೆ ಅದಕ್ಕೆ ಮತ್ತೆ -1 ಪ್ಲಸ್ ಆ್ಯಡ್ ಮಾಡಿದ್ರೆ ಇಂಟೀಜರ್ಸ್ ಆಗುತ್ತೆ. ಇಂಟೀಜರ್ಸ್ ಮತ್ತೆ ರ್ಯಾಷನಲ್ ನಂಬರ್ಸ್ ಆಗುತ್ತೆ. ಈ ರೀತಿ ರ್ಯಾಷನಲ್ ನಂಬರ್ಸ್ ಆದಮೇಲೆ ಇರ್ಯಾಷನಲ್ ನಂಬರ್ಸನ್ನು ಗ್ರೂಪ್ ಮಾಡೋದಕ್ಕೆ ಮಕ್ಕಳಿಗೆ ಭಾಳ ಕಷ್ಟ ಇದೆ. ಆದ್ದರಿಂದ ನಾನು ಮಾಡುವಂಥ ಐಡಿಯಾ ಅಂತಂದರೆ ಇರ್ಯಾಷನಲ್ ನಂಬರ್ಸನ್ನು ಮಾಡುವಂಥ ವಿಧಾನದಲ್ಲಿ ಮಾಡಿ ಯಾವ ರೀತಿಯಾಗಿ ಮಾಡ್ಬೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ನಂಬರ್ ಲೈನ್ ತೆಗೆದುಕೊಳ್ತೀವಿ. ನಂಬರ್ ಲೈನ್ ತೆಗೆದುಕೊಂಡಾದ್ಮೇಲೆ ಮತ್ತೆ ಒಂದು ಯೂನಿಟ್ ಇರುತ್ತೆ. ಆ ಒಂದು ಯೂನಿಟನ್ನು ಈ ಕಡೆ ಇದನ್ನು ಪರ್ಪೆಂಡಿಕ್ಯುಲರ್ ತೆಗೆದುಕೊಂಡ್ಮೇಲೆ ಈ ಪೈಥಾಗರಸ್ ಥಿಯರಮನ್ನು ಯೂಸ್ ಮಾಡಿಕೊಂಡ್ರೆ ಇದು ರೂಟ್ ಅನ್ನುವಂಥದ್ದು ಹೈಪೋಟೆನ್ಯೂಸ್ ಆಗ್ತದೆ. ಅದನ್ನು ಈ ರೀತಿ ಟರ್ನ್ ಮಾಡಿ ಈ ಒಂದು ಮೇಲೆ ಬಿಟ್ಟರೆ ನಂಬರ್ ಲೈನ್ ಮೇಲೆ ಅದು ರೂಟ್ 2 ಆಗುತ್ತೆ. ಹಾಗೆಯೇ ಇದೇ ಪ್ರೊಸೀಜರನ್ನು ರೂಟ್ 3 ಅದೇ ರೀತಿಯಾಗಿ ರೂಟ್ 4 ಅಂದರೆ ರೂಟ್ 5 ಈ ರೀತಿಯಾಗಿ ಕಂಟಿನ್ಯೂ ಮಾಡ್ತಾ ರೂಟ್ 5 ರೂಟ್ 6 ಇದನ್ನು ಯಾವ ರೀತಿ ಏನಕ್ಕೆ ಯೂಸ್ ಆಗ್ತದಪ್ಪ ಅಂತ ಹೇಳಿದ್ರೆ, ಮಕ್ಕಳಿಗೆ ಪ್ರತಿಯೊಂದು ಸ್ಟೆಪ್ಪನ್ನು ನಾವು ಬೋರ್ಡ್ ಮೇಲೆ ಮಾಡದೆ ಈ ರೀತಿಯಾಗಿ ಒಂದೊಂದೇ ಇಟ್ಕೊಳ್ತಾ ಮಾಡ್ತಾ ಹೋಗ್ರಪ್ಪ ಅಂದ್ರೆ ಹುಡುಗರು ಮಾಡದೇ ಇದ್ರೆ ಅದನ್ನು ಫಾಲೋ ಅಪ್ ಮಾಡ್ಕೊಳ್ತಾ ಮಾಡಿಸ್ಕೊಂಡು ಹೋಗಲಿಕ್ಕೆ ತುಂಬ ಈಸಿ ಆಗುತ್ತೆ. ಹಾಗಾಗಿ ನಾವು ಈ ವಿಧಾನವನ್ನು ಅನುಸರಿಸ್ತೀವಿ. ಇದನ್ನೆಲ್ಲ ಮಾಡಿ ಆದಮೇಲೆ ಮತ್ತೆ ಫಾರ್ ಎಕ್ಸಾಂಪಲ್ ಇದನ್ನೆಲ್ಲ ಸೇರಿಸಿರೋ ಒಂದು ವೀಲ್ ಆಗುತ್ತೆ. ಇದನ್ನು ನಾನು ಮತ್ತೆ ಪ್ರಾಕ್ಟಿಕಲ್ ಇಲ್ಲಿ ಮಾಡಿದ್ದೀನಿ. ಸೊ ಫಾರ್ ಎಕ್ಸಾಂಪಲ್ ಇದನ್ನೇ ನಂಬರ್ ಲೈನ್ ಮೇಲೆ ಮಾಡುವಂಥ ವಿಧಾನವನ್ನು ಇಲ್ಲಿ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಇದು ಒಂದು ಮಾನ ಮತ್ತು ಇದು ಒಂದು ಮಾನ, ಅಲ್ಲಿಗೆ ಇದು ರೂಟ್ 2 ಆಗ್ತದೆ. ಹೈಪಾಟೆನ್ಯೂಸ್ ರೂಟ್ 2 ಆಗ್ತದೆ. ಇದನ್ನು ನಾನು ನಮ್ಮ ನಂಬರ್ ಲೈನ್ ತೆಗೆದುಕೊಂಡ್ರೆ ರೂಟ್ 2 ಆಗ್ತದೆ. ಸೊ ಹಾಗೆಯೇ ಮತ್ತು ಇದು ರೂಟ್ 2, ಇದು ಪರ್ಪೆಂಡಿಕ್ಯುಲರ್ ಆಗಿ 90 ಡಿಗ್ರಿ, ಇದು ರೂಟ್ 3 ಆಗ್ತದೆ. ಈ ರೂಟ್ 3 ಈ ರೇಡಿಯಸನ್ನು ತೆಗೆದುಕೊಂಡು ಹಾಗೆಯೇ ಟರ್ನ್ ಮಾಡಿದರೆ ನಾವು ರೂಟ್ 3 ಇಲ್ಲಿಗೆ ತೆಗೆದುಕೊಳ್ತೀವಿ. ಹೀಗೆ ಎಲ್ಲವನ್ನು ಸೇರಿಸ್ಬಿಟ್ಟು ನಾನು ಒಂದು ವೀಲ್ ಥರ ಕಾಣುತ್ತೆ. ಅದನ್ನು ಈ ಒಂದು ಥಿಯೋಡರಸ್ ಅನ್ನುವಂಥದ್ದು 5ನೇ ಶತಮಾನದಲ್ಲೇ ಕಂಡುಹಿಡಿದ್ದು. ಅದನ್ನೊಂದು ಮಾಡನ್ನು ಮಕ್ಕಳಿಗೆ ಮಾಡಲಿಕ್ಕೆ ನೋಡಲಿಕ್ಕೆ ಚೆನ್ನಾಗಿರುತ್ತಂತೆ ಈ ಥರವನ್ನು ಮಾಡಿಟ್ಟಿದ್ವಿ.
ಇದು ಆಮೇಲೆ ನಂತರದ ಒಂದು ಪಿಕ್ಚರ್ ಸೆಟ್ ಇನ್ನೂ ಸ್ವಲ್ಪ ಕೆಲಸವನ್ನು ನಾನು ಮಾಡೋ ಪ್ರಯತ್ನವನ್ನು ಮಾಡಿದ್ದೇನೆ. ಇದರಲ್ಲಿ ಫಾರ್ ಎಕ್ಸಾಂಪಲ್ 8ನೇ ತರಗತಿಯಲ್ಲಿನ ಮಕ್ಕಳಿಗೆ ಕೆಲವೊಂದು ಗಣಿತದ ಒಂದು ತ್ರಿಭುಜಗಳ ರಚನೆ ಮಾಡೋದು ಭಾಳ ಕಷ್ಟ ಇದೆ. ಆದ್ದರಿಂದ ಇಲ್ಲಿ ಸುತ್ತಳತೆ ಮತ್ತು ಬಾಹುಳ ಅನುಪಾತ ನೀಡಿದಾಗ ತ್ರಿಭುಜದ ರಚನೆಯನ್ನು ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತದೆ ಮಕ್ಕಳಿಗೆ. ಸೊ ಇದು ಒಂದೊಂದೇ ಸ್ಟೆಪ್ಪನ್ನು 12 ಸೆಂಟಿಮೀಟರ್ ರೇಖಾಖಂಡವನ್ನು ರಚಿಸಿ ಅಂತ ಹೇಳಿಬಿಟ್ಟು, ಹಾಗೆ ಮತ್ತೆ ಎಕ್ಸ್ ಮತ್ತು ವೈಗಳಲ್ಲಿ ಲಂಬಕೋನ ರಚನೆ ಮಾಡ್ಕೊಳ್ತೀವಿ, ಆ ಒಂದು ಲಘುಕೋನವನ್ನು ರಚನೆಯನ್ನು ಮಾಡಿಕೊಂಡೆ ಅಂತ ಹೇಳಿ ಈ ಥರ ಮಾಡ್ತಾ ಹೋಗ್ತಾ ಈಸಿಯಾಗಿ ನಾವು ವಿಶೇಷ ತ್ರಿಭುಜಗಳನ್ನು ಈ ಒಂದು ಯೂನಿಟನ್ನು ಇಲ್ಲಿ ತೆಗೆದುಕೊಳ್ಳೋದು, ಈ ಒಂದು ಯೂನಿಟನ್ನು ಇಲ್ಲಿ ತೆಗೆದುಕೊಳ್ಳೋದು, ಹೀಗೆ ತ್ರಿಭುಜವನ್ನು ರಚನೆ ಮಾಡ್ಕೊಳ್ತೀವಿ. ಸೊ ಈ ಥರ ಮಾಡಿದ್ದೇನೆ. ಇದಲ್ಲದೆ ಮತ್ತೆ ನಾನು ಮಾಡುವಂಥದ್ದು ಈ ಫೀಚರ್ಸನ್ನು ಮಾಡುವಂಥದ್ದು ಈ ಒಂದು ನೇರ ಸಾಮಾನ್ಯ ಸ್ಪರ್ಶಕ ಮತ್ತು ವ್ಯತ್ಯಾಸ ಸಾಮಾನ್ಯ ಸ್ಪರ್ಶಕ ಅಂತ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ನೇರ ಸಾಮಾನ್ಯ ಸ್ಪರ್ಶಕಕ್ಕೆ ಈ ರೀತಿ ತೆಗೆದುಕೊಂಡಿದ್ದೀನಿ. D = 9 ಸೆಂಟಿಮೀಟರ್. ಈ ರೀತಿಯಾಗಿ ಇಲ್ಲಿ R1 ಮತ್ತು R2 ವೃತ್ತವನ್ನು ಮಾಡುವಂಥದ್ದು. ಮತ್ತು ಅದರಲ್ಲಿ R1 ಕ್ಯಾಪಿಟಲ್ R ಮತ್ತು ಸ್ಮಾಲ್ R ಅಂತ ಹೇಳ್ಬಿಟ್ಟು ಅದರ ವ್ಯತ್ಯಾಸವನ್ನು ತೆಗೆದುಕೊಂಡು ಹೋಗೋದು. ಹೀಗೆ ಮಕ್ಕಳಿಗೆ ಒಂದೊಂದೇ ಹಂತವನ್ನು ಮಾಡ್ತಾ ಹೇಳಿಬಿಟ್ಟು ಅಲ್ಲಿಗೆ ನೇರ ಸಾಮಾನ್ಯ ಸ್ಪರ್ಶಕ ಮೊದಲು ಒಂದು ಎಳೆಯುವಂಥದ್ದು, ಆಮೇಲೆ ಎರಡನೇ ಎಳೆಯುವಂಥದ್ದು, ಈ ರೀತಿಯಾಗಿ ನೇರ ಸಾಮಾನ್ಯ ಸ್ಪರ್ಶಕವನ್ನು ಎಳೆಯಲಿಕ್ಕೆ ಮಾಡಲಾಗಿದೆ. ಆಮೇಲೆ ಅದೇ ರೀತಿಯಾಗಿ ವ್ಯತ್ಯಾಸ ಸಾಮಾನ್ಯ ಸ್ಪರ್ಶಕವನ್ನು ಕೂಡ ಇದೇ ರೀತಿಯನ್ನು ಎಳಿಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸಿದ್ದೀವಿ. ಸೊ ಹಾಗೆಯೇ ಮತ್ತೆ ಇದು A+B ಹೋಲ್ ಕ್ಯೂಬ್ ಮತ್ತು A-B ಹೋಲ್ ಕ್ಯೂಬನ್ನು ಎರಡನ್ನೂ ಕೂಡ ಒಂದೇ ಗಣದಲ್ಲಿ ವಿವರಿಸಬಹುದಾಗಿದೆ. ಈ ಥರ ಇಟ್ಬಿಟ್ಟು A+B ಹೋಲ್ ಕ್ಯೂಬ್ ಆಗ್ತದೆ. ಹಾಗೆ ಇದನ್ನು ಇಡಿಯಾಗಿ ತೆಗೆದುಕೊಂಡು ಅದನ್ನು B ಅನ್ನು ಮೈನಸ್ ಮಾಡಿದ್ರೆ A-B ಹೋಲ್ ಕ್ಯೂಬ್ ಆಗ್ತದೆ. ಸೊ ಎರಡು ಕಾನ್ಸೆಪ್ಟನ್ನು ಒಂದರಲ್ಲಿ ಹೇಳ್ಬೋದಾಗಿದೆ. ಮತ್ತು ಇನ್ನು ನನ್ನ ಸುಧಾರಿಸಿದ ಒಂದು ಮಾದರಿ ಏನಪ್ಪ ಅಂತ ಹೇಳಿದ್ರೆ ಮತ್ತೆ ಇದನ್ನು ಪ್ಲಾಟೋನಿಕ್ ಸಾಲಿಡ್ಸ್ ಅಂತ ಕೇಳಿದ್ದೀವಿ. ಈ ಪ್ಲಾಟೋನಿಕ್ ಸಾಲಿಡ್ಸನ್ನು ನಾವು ಒಂದು ಕಡೆಯಿಂದ ಒಂದು ಕಡೆ ತೆಗೆದುಕೊಂಡು ಮಾದರಿ ಮಾಡಿ ಕ್ಲಾಸಲ್ಲಿ ತೆಗೆದುಕೊಂಡು ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಒಂದು ಫೈಲ್ ಥರ ರೆಡಿ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಇದು ಟೆಟ್ರಾಹೆಡ್ರನ್. ಈಗ ಸ್ಪ್ರೆಡ್ ಮಾಡಿದಾಗ ಇದು ನಾವು ಸ್ಪ್ರೆಡ್ ಏನಪ್ಪ ಇದು ತ್ರಿಭುಜ ಥರ ಕಾಣ್ತದೆ. ಆದರೆ ನಾವು ಇದನ್ನು ಈ ಥರ ತೆಗೆದುಕೊಂಡಾಗ ಇದು ಸಾಲಿಡ್ ಆಗ್ತದೆ. ಸೊ ಈ ಥರ ಇದು ಟೆಟ್ರಾಹೆಡ್ರನ್. ಮತ್ತು ಹೆಕ್ಸಾಹೆಡ್ರನ್ ಈ ಥರ ಹೆಕ್ಸಾಹೆಡ್ರನ್ ಆಗುತ್ತೆ. ಹೆಕ್ಸಾಹೆಡ್ರನ್ ಮತ್ತು ಹಾಗೆಯೇ ಆಕ್ಟೋಹೆಡ್ರನ್ ಈ ಥರ. ಜೊತೆಗೆ ಇಲ್ಲಿ ಯೂಲರ್ನ ಸೂತ್ರ ಕೂಡ ಇಲ್ಲೇ ಬರೆದುಬಿಟ್ಟಿದ್ದೀನಿ. F = 8, vertices = 6, E = F+, B = E+, ಇದನ್ನು ಮಾಡಿದ್ದೀನಿ. ಹಾಗೆಯೇ ಇನ್ನೊಂದು ಇದರಲ್ಲಿ ಡೋಡೆಕಾಹೆಡ್ರನ್, ಅದನ್ನು ಕೂಡ ಇದರಲ್ಲಿ ಮಾಡಿದ್ದೀನಿ. ಡೋಡೆಕಾಹೆಡ್ರನ್ ಮಾಡಿದ್ದೀನಿ. ಹಾಗೆಯೇ ಐಕೋಸಾಹೆಡ್ರನ್ ಕೂಡ ಮಾಡಿದ್ದೀನಿ. ಹಾಗೆಯೇ ಇದರಲ್ಲಿ ಮತ್ತೆ ಸಾಲಿಡ್ಸನ್ನು ಮಾಡ್ತಾ ಹೋಗ್ತೀನಿ. ಇದರಲ್ಲಿ ಮೊದಲನೇದಾಗಿ ಸ್ಕ್ವೇರ್ ಬೇಸ್ಡ್ ಪಿರಮಿಡ್ ಇದೆ. ಸ್ಕ್ವೇರ್ ಬೇಸ್ಡ್ ಪಿರಮಿಡನ್ನು ಈ ಥರ ನಾವು ಮಾಡಿದ್ರೆ ಸ್ಕ್ವೇರ್ ಬೇಸ್ಡ್ ಪಿರಮಿಡ್ ಆಗುತ್ತೆ. ಸೊ ಹಾಗೆಯೇ ಈ ಥರ. ಆಮೇಲೆ ಪೆಂಟಗನ್ ಬೇಸ್ಡ್ ಪಿರಮಿಡ್ ಇದೆ ಇಲ್ಲಿ. ಸೊ ಈ ಥರ ಇಲ್ಲಿ ಫಾರ್ಮುಲಾ ಕೂಡ ಹಾಕಿದ್ದೀನಿ ನಾನು. ಇಲ್ಲಿ ಫಾರ್ಮುಲಾ ಹಾಕಿದ್ರೆ TSA, LSA ವಾಲ್ಯೂಮ್ ಫಾರ್ಮುಲಾ ಹಾಕಿದ್ದೀನಿ. ಮತ್ತು ಈ ಒಂದು ಆಯರ್ನ ಸೂತ್ರವನ್ನು ಕೂಡ ಇಲ್ಲಿ ಹಾಕಿ ಅದನ್ನು ಕೂಡ ಈಸಿಯಾಗಿ ಚೆಕ್ ಮಾಡ್ಬೋದು. ಸೊ ಹಾಗೆಯೇ ಈ ಒಂದು ಸ್ಕ್ವೇರ್ ಬೇಸ್ಡ್ ಪ್ರಿಸಮ್, ಪೆಂಟಗನಲ್ ಬೇಸ್ಡ್ ಪ್ರಿಸಮ್, ಹಾಗೆ ಮಾಡ್ತಾ ಹೆಕ್ಸಾಗನ್ ಬೇಸ್ಡ್ ಪ್ರಿಸಮ್ಸ್ ಎಲ್ಲ ಮಾಡಿದ್ದೀನಿ. ಮತ್ತು ಇನ್ನೂ ಒಂದು ಏನಪ್ಪ ಅಂದರೆ ಸಿಲಿಂಡರ್ ಸಮೇತ ಮಾಡ್ಬೋದು ಅಂತ ಇದರಿಂದ ತೋರಿಸಿದ್ದೀನಿ. ಸಿಲಿಂಡರ್ನ ಫಾರ್ ಎಕ್ಸಾಂಪಲ್ ಹೀಗೆ ಈ 2 ಡೈಮೆನ್ಷನನ್ನು ಈ ರೀತಿಯಾಗಿ ಸಿಂಪಲ್ ಆಗಿ ಥರ ಮಾಡಿಬಿಟ್ರೆ 3 ಡೈಮೆನ್ಷನ್ ಆಗುತ್ತೆ. ಸೊ ಹಾಗೆಯೇ ಇಲ್ಲಿ ಒಂದು ಮತ್ತೆ ಇದು ಕೋನನ್ ಸಮೇತವಾಗಿ ಸ್ಪ್ರೆಡ್ ಮಾಡಿದ್ದೇನೆ. 2 ಸರ್ಫೇಸ್ 2 ಡೈಮೆನ್ಷನ್ ಇದೆ. ಇದು ಮತ್ತೆ ಈ ರೀತಿಯಾಗಿ ಮಾಡಿದರೆ 3 ಡೈಮೆನ್ಷನ್. ಸೊ ಇದೆಲ್ಲ ಕೂಡ ವಿತ್ ಫಾರ್ಮುಲಾಸ್ ಎಲ್ಲ ಇದರಲ್ಲಿ. ಸೊ ಮತ್ತೆ
ಇನ್ನು ನಂದು ಮತ್ತೆ ಮಾಡುವಂಥದ್ದಂದರೆ ಇಲ್ಲಿ ಪುರಸರ್ಕಲ್ ಜಿಯೋ ಬೋರ್ಡ್ ಇದೆ. ಈ ಜಿಯೋ ಬೋರ್ಡಲ್ಲಿ ಸಾಕಷ್ಟು ಬಗೆಯ ಒಂದು ಕಾನ್ಸೆಪ್ಟ್ಸನ್ನು, ಜಾಮೆಟ್ರಿಗೆ ಸಂಬಂಧಪಟ್ಟಂಥ ಸಾಕಷ್ಟು ಕಾನ್ಸೆಪ್ಟ್ಸನ್ನು ನಾವು ಹೇಳ್ಬೋದು. ಎಲ್ಲ ಥಿಯರಮ್ಸನ್ನು, ಸಾಕಷ್ಟು ಥಿಯರಮ್ಸನ್ನು ಮತ್ತು ಕಾನ್ಸೆಪ್ಟ್ಸನ್ನು ಯೂಸ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಸರ್, ದಿಸ್ ಈಸ್ ಎ ಮಾಡಲ್ ಆಫ್ ಪಾಸ್ಕಲ್ ಟ್ರಯಾಂಗಲ್. ವಾಟ್ ಈಸ್ ದಿಸ್ ಎಕ್ಸ್ಪ್ಲೇನ್ ಈಸ್ ಪಾಸ್ಕಲ್ ಟ್ರಯಾಂಗಲ್ ಅನ್ನು ಇದು ಹೇಳ್ತದೆ. ಇಲ್ಲಿ ತ್ರಿಭುಜಗಳನ್ನು ಈ ರೀತಿಯಾಗಿ ಚಿಕ್ಕ ಚಿಕ್ಕ ತ್ರಿಭುಜಗಳನ್ನು ಹಾಕಿ ತ್ರಿಭುಜವನ್ನು ಮಾಡಲಾಗಿದೆ. ಇಲ್ಲಿ ಇದು ತ್ರಿಭುಜದಲ್ಲಿ ಇದು ಒಂದು ತ್ರಿಭುಜ, ಇದು ಒಂದು. ಈಗ ಇಲ್ಲಿ ಎರಡನೇದು ಹೇಗೆ ಬರ್ತದೆ ಅಂದರೆ 1 ಮತ್ತು 1 ಕೊಡಿದ್ರೆ 2 ಬರ್ತದೆ. ಇಲ್ಲಿ 1 + 2 ಕೊಡಿದಾಗ 3 ಬರ್ತದೆ. 2 + 1 ಕೊಡಿದಾಗ 3 ಬರ್ತದೆ. ಹಾಗೆ 1 + 3 4, 3 + 3 6, 3 ಮತ್ತು 4. ಹಾಗೆಯೇ ಇಲ್ಲಿ 1 + 4 5, 6 4 10, 6 4 10, 4 1. ಈ ರೀತಿಯಾಗಿ ಕಂಟಿನ್ಯೂ ಆಗಿ ಹೋಗ್ತಾ ಇರ್ತದೆ. ಸೊ ಇದರಿಂದ ಏನು ಹೆಲ್ಪ್ ಆಗುತ್ತಪ್ಪ ಅಂತ ಹೇಳಿದ್ರೆ ನಮಗೆ ಇಲ್ಲಿ a + b² ಹೇಳಕ್ಕೆ ಬರ್ತದೆ. a + b² a² + 2ab + b². ಇದರಲ್ಲಿ ನೋಡಿ, ಇದಕ್ಕೆ ಕೋಎಫಿಷಿಯಂಟ್ 1 ಅಂದರೆ ಇದು 1. ಈ ab ಯ ಕೋಎಫಿಷಿಯಂಟ್ 2, ಇದು 2. ಸೊ b³ b² ಕೋಎಫಿಷಿಯಂಟ್ 1. ಸೊ ಇದನ್ನು ಹೇಳಲಿಕ್ಕಾಗ್ತದೆ. ಹಾಗೆ ಈಗ a + b³ ಆದಾಗ a³ + 3a²b + 3ab² + b³. ಹಾಗಾಗಿ a³ ನ ಕೋಎಫಿಷಿಯಂಟ್ ಇಲ್ಲಿ 1, ಹಾಗೆ a² ನ ಕೋಎಫಿಷಿಯಂಟ್ 3. ಸೊ ಹಾಗಾಗಿ ab² ನ ಕೋಎಫಿಷಿಯಂಟ್ 3, ಇಲ್ಲಿ 3. ಹಾಗೆ b³ ನ ಕೋಎಫಿಷಿಯಂಟ್ 1. ಸೊ ಈ ರೀತಿಯಾಗಿ a + b ⁴ ಇಲ್ಲಿ ಹೋಗ್ತಾ a⁴ ಪ್ಲಸ್ ಇಲ್ಲಿ a³ b + a²b + ab³ ನ ಕೋಎಫಿಷಿಯಂಟ್ಸ್ 4, 6, 4 ಈ ಥರ ಏನಿದೆ ಅದನ್ನು ನಾವು ಈ ರೀತಿಯಾಗಿ ಹೇಳ್ಬೋದು. 4, 6, 4, 1 ಈ ರೀತಿಯಾಗಿ ಹೇಳ್ಬೋದು. ಸೊ ಹಾಗೆಯೇ a + b⁵, ಹಾಗೆಯೇ a + b⁵ ಈ ರೀತಿಯಾಗಿ ಮುಂದುವರಿಸ್ಕೊಂತ ನಾವು ಹೋಗಿ ಹೇಳ್ಬೋದು. ಇದನ್ನು ನಾವು ಬೈನಾಮಿಯಲ್ ಫಾರ್ಮುಲಾ, ಬೈನಾಮಿಯಲ್ ಥಿಯರಮ್ ಅಂತ ಹೇಳ್ಬಿಟ್ಟು ನಾವು ಯಾವುದೇ ಎಕ್ಸ್ಟೆಂಡ್ ಮಾಡ್ಕೊಂತ ಈ ರೀತಿ ಹೇಳ್ತಾ ಹೋಗ್ಬೋದು. ಸೊ ಹಾಗೆಯೇ ಇದರಿಂದ ಇನ್ನೂ ಕೂಡ ಏನಪ್ಪ ಹೆಲ್ಪ್ ಆಗಿದೆ ಅಂತ ಹೇಳಿದ್ರೆ ಇದು ಕಾಂಬಿನೇಷನ್ಸ್ ಕೂಡ ಹೆಲ್ಪ್ ಮಾಡ್ತದೆ. ಇಲ್ಲಿ 1c0 = 1, 1c0 = 1, ಹಾಗೆಯೇ 1c1 = 1, ಹಾಗೆ 2c0 = 1, ಹಾಗೆ 2c2 = 1, 3c0 = 1, 3c3 = 1, 4c0 = 1, 4c4 = 1, 5c0 = 1, 5c5 = 1. So 6c0 = 1, 6 = 1, 7c0 = 1, 7c7 = 1. ಈ ರೀತಿಯಾಗಿ ಕಾಂಬಿನೇಷನ್ಸ್ ಕೂಡ ಇದು ಹೇಳ್ತದೆ. ಆದಮೇಲೆ ಇದನ್ನ ಇಲ್ಲಿ ಹೇಳ್ತಾನೆ ನೋಡಿ, 3c1 = 3, 3c2 = 3, ಹಾಗೆಯೇ 4c1 = 4, 4c3 = 4. ಸೊ ಇದು ಯಾವ್ದು ಬೇಕಾದ್ರೂ ಕೂಡ ಅಲ್ಲಿ ತಾಳೆ ಆಗ್ತದೆ. 6c1 = 6, 6c5 = 6. ಹಾಗೆಯೇ ಇಲ್ಲಿನೂ ಕೂಡ ಟ್ರಯಾಂಗ್ಯುಲರ್ ನಂಬರ್ಸ್ ಅಂತ ಇದೆ. ಫಾರ್ ಎಕ್ಸಾಂಪಲ್ ಈ ಒಂದು ಮೊದಲನೇ ಒಂದು ತ್ರಿಭುಜಕ್ಕೆ ನಾವು ಈ ರೀತಿ ಹಿಡಿದಾಗ ಫಾರ್ ಎಕ್ಸಾಂಪಲ್ ಟ್ರಯಾಂಗಲ್ 1 2 3 ಅಂದರೆ ಒಂದು 3 ನಂಬರ್ ಇದೆ. ಇದನ್ನು ಟ್ರಯಾಂಗ್ಯುಲರ್ ನಂಬರ್ ಅಂತೀವಿ. ಸೊ ಅದಕ್ಕೆ ಇದು 3 ಟ್ರಯಾಂಗ್ಯುಲರ್ ನಂಬರ್. ಮತ್ತೆ ಇಲ್ಲಿ ನೋಡಿದಾಗ 1 2 3 4 5 6, ಇಲ್ಲಿ 6. ಸೊ ಹಾಗೆಯೇ 4 5 6, ಇಲ್ಲಿ 4 ಇದೆ. ಸೊ ಇದನ್ನು ಕಂಟಿನ್ಯೂ ಮಾಡ್ತಾ 6 ಮತ್ತು 4 ಈ ರೀತಿ ಬರ್ತದೆ. 1 3 6 10 15 21 28 36 ಇವನ್ನ ಟ್ರಯಾಂಗ್ಯುಲರ್ ನಂಬರ್ಸ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ಮುಂದುವರಿತಾ ಹೋಗ್ತಾ ಇದರಿಂದ ಟ್ರಯಾಂಗ್ಯುಲರ್ ನಂಬರ್ಸ್ ಅನ್ನ ಇದರಲ್ಲಿ ಕಂಡುಹಿಡಿದು ಹೋಗ್ಬೋದು. ಹಾಗೆಯೇ ಇಲ್ಲಿ ಟ್ರಯಾಂಗ್ಯುಲರ್ ನಂಬರ್ ಕೂಡಿದಾಗ 1 + 3 ಅನ್ನು ಕೊಡಿದಾಗ 4 ಬರ್ತದೆ, 3 + 6 ಕೊಡಿದಾಗ 9 ಬರ್ತದೆ, 6 + 10 ಕೊಡಿದಾಗ 16, 10 + 15 ಕೊಡಿದಾಗ 25, 15 + 21 = 36. ಈ ರೀತಿಯಾಗಿ 21 + 28 ಕೊಡಿದಾಗ 41. ಅಂದರೆ ಇವುಗಳನ್ನ ಕೂಡಿದಾಗ ಇಲ್ಲಿ ಬರುವಂಥದ್ದು ಒಂದು ಸ್ಕ್ವೇರ್ ನಂಬರ್ ಆಗಿರುತ್ತೆ ಅಂತ ಇದರಿಂದ ಗೊತ್ತಾಗ್ತದೆ. ಆಮೇಲೆ ಇಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇದ್ದಾವೆ ಅನ್ನೋದು ಕೂಡ ಗೊತ್ತಾಗ್ತದೆ. ಇಲ್ಲಿ ಮೊದಲನೇ 1 ಟ್ರಯಾಂಗಲ್, ಇಲ್ಲಿ 1 2 3 ಟ್ರಯಾಂಗಲ್,
ಹಾಗೆ ನೆಕ್ಸ್ಟ್ ಇಲ್ಲಿ 5 1 2 3 4 5 ಟ್ರಯಾಂಗಲ್ ಇದೆ ಅಂತ ಇದರಿಂದ ಗೊತ್ತಾಗುತ್ತೆ. ಸೊ ಹಾಗಾದರೆ ಈ ಒಂದು ಟ್ರಯಾಂಗುಲರ್ ನಂಬರ್ಸನ್ನು ಇವರು ಕೂಡಿದಾಗಲೂ ಕೂಡ ಮತ್ತೆ ಇಲ್ಲಿ ಸ್ಕ್ವೇರ್ ನಂಬರ್ಸ್ ಬರುತ್ತೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಸೊ ಹಾಗೆಯೇ ಇದು ಸೀರೀಸನ್ನು ಕೂಡ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ಬೋದು. ಸೊ ಈ ರೀತಿಯಾಗಿ ಈ ಒಂದು ಪಾಸ್ಕಲ್ನ ಟ್ರಯಾಂಗಲಿಂದ ಬಹಳಷ್ಟು ಇನ್ನೂ ಯೂಸಸ್ಸನ್ನು ತೆಗೆದುಕೊಳ್ಬೋದು ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಥ್ಯಾಂಕ್ ಯು ಸರ್.